ಕನ್ನಡ ಜಾಣ ನಮಸ್ಕಾರ. ಇಡೀ ಭಾರತೀಯರಿಗೆ, ಅದರಲ್ಲೂ ಸಹ ಹಿಂದೂಗಳಿಗೆ 80% ಇರ್ತಕ್ಕಂಥ ಹಿಂದೂಗಳಿಗೆ ಭ್ರಮನಿರಸ ಆಗ್ಬಿಟ್ಟಿದೆ. ಸತ್ಯ ಗೊತ್ತಾಗಿದೆ, ಮುಖವಾಡ ಕಳಚೋಗಿದೆ. ನಮ್ಮ ವಿನಯ್ ಗುರೂಜಿ ಅವರಲ್ಲಪ್ಪ, ವಿನಯ್ ಗುರೂಜಿ ಅವರು ಹೇಳಿದ್ರು, ಮೋದಿಯವರು ಹೋದ ಜನ್ಮದಲ್ಲಿ ಶಿವಾಜಿ ಆಗಿದ್ರು ಅಂತ ಹೇಳ್ಬಿಟ್ಟು. ಈಗ ಅನ್ನಿಸ್ತಾ ಇದೆ, ಶಿವಾಜಿ ಇಷ್ಟೊಂದು ಎತ್ಲಾಡಿ ಆಗಿದ್ನ? ಶಿವಾಜಿ ಎತ್ಲಾಡಿ ಆಗಿದ್ದೇನ್ರಿ? ಮೋದಿಯವರ ಇವತ್ತು ವರ್ತನೆ ನೋಡ್ತಾ ಇದ್ರೆ ಈ ಪ್ರಶ್ನೆ ಹುಟ್ಟುತ್ತೆ. 2014ರಲ್ಲಿ ಮೋದಿಯವರು ಬಂದಾಗ ಎಲ್ಲರ ನಿರೀಕ್ಷೆ, ನಮ್ಮೆಲ್ಲರ ಹಿಂದೂಗಳ ನಿರೀಕ್ಷೆ ಏನಿತ್ತು? ಈಗ ನಾವು ಪೆಟ್ರೋಲ್ ರೇಟ್ ಕಮ್ಮಿ ಮಾಡ್ತೀರಾ, 20 ರೂಪಾಯಿ ಪೆಟ್ರೋಲ್ ಕೊಡ್ತೀರಾ, ಅಲ್ಲ $15 ಬರುತ್ತೆ ಅಂತ ಹೇಳಿದ್ರಲ್ಲಪ್ಪ ನಮ್ಮ ರವಿಶಂಕರ್ ಗುರೂಜಿ, ನಮ್ಮ ಎಂಥದಪ್ಪ ನೈಟಿ ಹಾಕೊಂಡು ಎಸ್ಕೇಪ್ ಆಗಿದ್ರಲ್ಲ ರಾಮದೇವ್ ಬಾಬಾ ಅವರು, ನಮ್ಮ ಕಟೀಲ್ ಅವರು, ಇವರೆಲ್ಲ ಹೇಳಿದ್ರಲ್ಲ. ಅಥವಾ ನಮ್ಮ ಸೂಲಿಬೇಲಿ ಅವರು ಹೇಳಿದ್ರಲ್ಲ, ಅಕ್ಕಿ ಕೊಟ್ಬಿಟ್ಟು ಪೆಟ್ರೋಲ್ ತರ್ತಾರೆ ಅಂತ ಹೇಳ್ಬಿಟ್ಟು. ಈ ಕಡೆಯಿಂದ ಅಕ್ಕಿ ಹೋಗುತ್ತೆ, ಆ ಕಡೆಯಿಂದ ಪೆಟ್ರೋಲ್ ತರ್ತಾರೆ, ಗ್ಯಾಸ್ ರೇಟ್ ಕಮ್ಮಿ ಆಗುತ್ತೆ, ಇನ್ನು ಚಿನ್ನದ ರಸ್ತೆ. ಇದೆಲ್ಲ ನಿರೀಕ್ಷೆ ಇದ್ದಿದ್ದು, ಇದ್ಯಾವುದೂ ಅಲ್ಲ. ಬಾಯಲ್ಲಿ ಹೇಳ್ತಾ ಇರಲಿಲ್ಲ. ಪ್ರತಿಯೊಬ್ಬರ ಹಿಂದೂಗಳ ಮನಸ್ಸಲ್ಲಿ ಇದ್ದದ್ದು ಒಂದೇ, ಪಾಕಿಸ್ತಾನದ ತುರ್ಕರ ತುಂಡು ಮಾಡ್ತಾರೆ ಅಂತ, ವಾಡದು ಬಿಸಾಕ್ತಾರೆ ಮೋದಿಯವರು. ಇಡೀ ಪಾಕಿಸ್ತಾನ ಎಲ್ಲರನ್ನೂ ನಿರ್ನಾಮ ಮಾಡಿ ಅಖಂಡ ಭಾರತ ಮಾಡ್ತಾರೆ. ಇತ್ತಾನೆ ನಿಜ ಹೇಳಿ, ಇದೇ ತಾನೇ ಮನಸ್ಸಲ್ಲಿ ಇದ್ದಿದ್ದು? ಇದೇ ಮನಸ್ಸಲ್ಲಿ ಇದ್ದಿದ್ದು. ಆದರೆ ಎಷ್ಟು ವರ್ಷ ಆಯಿತು? 11 ವರ್ಷ ಆಯಿತು. ಎಲ್ಲಪ್ಪ ಮೋದಿಯವರು? ಅದಕ್ಕೆ ಹೇಳಿದ್ದು, ಹುಲಿ ಅಲ್ಲ ಇದು, ಇಲಿ ಆಗೋಯ್ತು. ಎಲ್ಲರಿಗೂ ಸಹ ಭ್ರಮನಿರಸ ಆಗ್ಬಿಟ್ಟಿದೆ. ಅವಕಾಶಗಳು ಕೊಟ್ಟಿಲ್ವ? ಎಷ್ಟೆಷ್ಟು ಅವಕಾಶ ರೀ, ಎಷ್ಟು ಅವಕಾಶ ಸಿಕ್ಕಿದ್ರು ಸಹ ಯಾಕೆ ನೀವು ಪಾಕಿಸ್ತಾನ ಮೇಲೆ ಯುದ್ಧ ಮಾಡ್ತಾ ಇಲ್ಲ? ನಮ್ಮೆಲ್ಲರ ಪ್ರಶ್ನೆ ಒಂದೇ, ಯಾಕೆ ಆಗ್ತಾ ಇಲ್ಲ? ಏನು ವಿಶ್ವಗುರು ಮತ್ತೊಂದು ಒಂದ್ಕಿಂತ ಕೊಡ್ತಿದ್ದೀವಲ್ಲ ನಿಮಗೆ ಬಿರುದುಗಳನ್ನೆಲ್ಲ. ಇಷ್ಟು ಅವಕಾಶ ಸಿಕ್ಕಿದ್ರು ಸಹ ನೀವು ಯಾಕೆ ಪಾಕಿಸ್ತಾನ ಇನ್ನೂ ಒಡೆದು ಬಿಸಾಕಿಲ್ಲ? ಮೊನ್ನೆ ನೋಡಿ ಕಾಯ್ತಾ ಇದ್ದೀವಿ. ಎಷ್ಟು ದಿವಸ ಆಗೋಯ್ತು ರೀ ಆಗ್ಬಿಟ್ಟು? ಎಷ್ಟು ದಿವಸ ಆಯಿತು? ಎಷ್ಟು ನಿಮಿಷ ಮನೆಯವರೇ ಮರಿತಾ ಇದ್ರೇನೋ, ಮರೆತುಬಿಟ್ಟು ಮಾಮೂಲಿ ಅವರವ್ರ ದಿನನಿತ್ಯ ಚಟುವಟಿಕೆ ತೊಡಗಿದಾರೇನೋ. ಇಷ್ಟಾದರೂ ಸಹ ಯುದ್ಧ ಮಾಡೋದಿರಲಿ, ಪಬ್ಲಿಕಲ್ಲಿ ಬಂದ್ಬಿಟ್ಟು ಪಾಕಿಸ್ತಾನ ಅಂತ ಹೆಸರು ಸಾಮೈತಲ್ಲ, ಈ ಪಾಕಿಸ್ತಾನ ಹೆಸರು ನಿಮ್ಮ ಬಾಯಲ್ಲಿ ಬರ್ತಾ ಇಲ್ಲ. ಯಾಕೆ? ಏನಂತ ಸಮಸ್ಯೆ ನಿಮ್ಗಾಗಿರೋದು? ಏನು ಸಮಸ್ಯೆ? ಯಾಕೆ ಪಾಕಿಸ್ತಾನ ಬಗ್ಗೆ ಮಾತಾಡ್ತಾ ಇಲ್ಲ ನೀವು? ನಿಮ್ಗೆಲ್ಲ ವ್ಯವಸ್ಥೆ ರೆಡಿ ಇದೆಯಲ್ಲ. ರಫೇಲ್ ನೋಡಿ ರೆಡಿ ಇದೆ. ಪಾಪ ನಮ್ಮ ರಾಜನಾಥ್ ಸಿಂಗ್ ಅವ್ರು ಹೋಗ್ಬಿಟ್ಟು ಅದಕ್ಕೆ ನಿಂಬೆಹಣ್ಣು ಕಟ್ಟಿ, ಮೆಣಸಿಕಾಯಿ ಕಟ್ಟಿ, ಅದನ್ನ ತಳ್ಳಿಬಿಟ್ಟು ಎಲ್ಲ ರೆಡಿ ಮಾಡಿ ತಂದಿದ್ದಾರೆ. ಗೊತ್ತಲ್ಲ ನಿಂಬೆಹಣ್ಣು ಮೆಣಸಿಕಾಯಿ ಯಾಕೆ ಕಟ್ತಾರೆ ನಮಗೆ? ಯಾವುದೇ ಕಾರಣಕ್ಕೂ ಸಹ ಅದು ಏನೋ ದೃಷ್ಟಿ ಬೀಳಬಾರ್ದು, ದುಷ್ಟಶಕ್ತಿಗಳು ಬೀಳಬಾರ್ದು. ಎಲ್ಲ ಈ ನಿಂಬೆಹಣ್ಣಿಗೆ ಅಪ್ಪಚ್ಚಿ ಆಗುತ್ತಲ್ಲ, ಆ ಥರ ಅಪ್ಪಚ್ಚಿ ಆಗಬೇಕು ಅನ್ನೋ ಕಾರಣಕ್ಕೆ ನಾವು ನಿಂಬೆಹಣ್ಣು ಕಟ್ಟೋದು, ಮೆಣಸಿಗೆ ಕಟ್ಟೋದು, ಇದೆಲ್ಲ ಮಾಡ್ತಾ ಇರ್ತೀವಲ್ವಾ. ಇದೆಲ್ಲ ಮಾಡಿ ರೆಡಿ ಇಟ್ಕೊಂಡು ಕೂತಿದ್ದಾರೆ. ಎಲ್ಲ ರೆಡಿ ಇದ್ರು ಸಹ ನೀವು ಯಾಕೆ ಯುದ್ಧ ಮಾಡ್ತಾ ಇಲ್ಲ? ಇಲ್ಲಿ ತುಂಬ ಜನ ಕೇಳ್ಬಿಡೋದು, ಈ ಪ್ರಗತಿ ಪರ ಅನ್ಸ್ಕೊಂಡ್ರು, ಈ ಯಾರ ಲೆಫ್ಟಿಸ್ಟ್ ಅಂದ್ರೆ ಎಡಬಿಡಂಗಿಗಳು, ಇವ್ರುಗಳ ಏನಪ್ಪ ಅಂದ್ರೆ ಏನ್ರಿ ಯುದ್ಧ ಮಾಡೋದು ತಮಾಷೆ ಮಾತಾ? ಪಾಪ ನಮ್ಮ ಸೈನಿಕರಿಗೆಲ್ಲ ಅವ್ರ ಕುಟುಂಬ ಇದೆ, ಬದುಕಿದೆ, ಅವರೆಲ್ಲ ಅವ್ರ ಕತೆ ಏನು ಅಂತ ಹೇಳ್ಬೋದು. ನೀವೇನು ಜನ ಯುದ್ಧ ಮಾಡಬೇಕು ಅಂತ ಯಾರು ಹೇಳ್ತಾವ್ರೆ? ನೀವ್ಯಾರು ಹೋಗಲ್ಲ, ಸೈನಿಕರಲ್ವಾ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರಂತ. ಸೈನಿಕರು ಯಾಕ್ರಿ ಬೇಕು? ಏನಕ್ಕೆ ಬೇಕು ಸೈನಿಕರು? ದಯವಿಟ್ಟು ಸೈನಿಕರಿಗೆಲ್ಲ ರಜಾ ಕೊಟ್ಬಿಟ್ಟು ಮನೇಲಿ ಕೂರಿಸ್ಬೋದು. ನಮ್ಗೆ ಎಂತೆಂಥ ಪುರಾಣ ಇದೆ ರೀ. ಈ ಆರಾಮ ಗಡಿಗಳಲ್ಲಿ ಹೋಮಕುಂಡಗಳನ್ನ ರೆಡಿ ಮಾಡಿ, ಅಲ್ಲಿ ನನಗೆ ಹೇಳೋಕ್ಕೂ ಬರಲ್ಲ, ಋತ್ವಿಜರಂತಾರೋ ಏನಂತಾರೋ, ಅದಕ್ಕೆ ಸರಳವಾಗಿ ಹೇಳ್ತೀನಿ, ನಮ್ಮೆಲ್ಲ ಪುರೋಹಿತರನ್ನ ಬ್ರಾಹ್ಮಣರನ್ನ ಕರೆಸ್ಕೊಂಡು ಅಲ್ಲಿ ಹೋಮಗಳು ಮಾಡಿಸ್ಬೇಕು. ಗೊತ್ತು ತಾನೆ, ಜನಮೇಜಯನ ಪುರಾಣ ಗೊತ್ತು ತಾನೆ? ಮಹಾಭಾರತದಲ್ಲಿ ಜನಮೇಜಯ ಒಂದು ಯಾಗ ಮಾಡ್ತಾನೆ. ಅವನ ಉದ್ದೇಶ ಏನಪ್ಪ ಅಂದ್ರೆ, ಯಾಕಂದ್ರೆ ಅವ್ರ ಅಪ್ಪನ್ನ ಸರ್ಪ ಕಚ್ಚಿರುತ್ತಂತೆ, ಸಾಚಿಬಿಟ್ಟಿರುತ್ತಂತೆ ಪರೀಕ್ಷಿತ ಮಹಾರಾಜ ಅಂತ ಹೇಳ್ಬಿಟ್ಟು. ಅವನ್ನ ಸೇಡ್ ತೀಸ್ಕೊಳಕ್ಕೋಸ್ಕರ ಇಡೀ ಸರ್ಪ ಸಂಕುಲವೇ ಬಂದು ಹೋಮ ಕುಂಡಕ್ಕೆ ಬೀಳ್ಬೇಕು. ಒಂದು ಹೋಮ ಮಾಡ್ತಾ ಇರ್ತಾರೆ. ಸೊ ಈ ಬ್ರಾಹ್ಮಣರ ಮಂತ್ರ ಹೇಳ್ದಂಗೆ ಒಂದೊಂದು ಸರ್ಪದ ಸಿಡಿದು ಹೇಳ್ತಾ ಇದ್ರೆ ಇಡೀ ಸರ್ಪ ಸಂಕುಲ ಬಂದು ಹೋಮಕ್ಕೆ ಬಿದ್ದು ಸುಟ್ಟು ಕರ್ಕಲಾಗೋಡ್ಬೇಕು. ಅಂತ ಒಂದು ಶಕ್ತಿ ನಮ್ಮ ಮಂತ್ರಕ್ಕಿದೆ, ನಮ್ಮ ಸಂಸ್ಕೃತಕ್ಕಿದೆ. ಅಂದಮೇಲೆ ಎಲ್ಲ ಗಡಿಗಳಲ್ಲಿ ಹೋಮಕುಂಡಗಳು ರೆಡಿ ಮಾಡಿಸ್ಬಿಟ್ಟು ಹೋಮ ಮಾಡಿಸಿರಾಗೋಯ್ತಲ್ಲ. ಒಂದ್ ಕಡೆ ರಫೇಲ್ ನುಗ್ತಾ ಇದ್ರೆ ಇಡೀ ತುರುಕರೆಲ್ಲ ಬರ್ತಾರೆ, ಇಡೀ ಗಡ್ಡ ಬಡ್ಕೊಂಡ್ರೆ ಸಾಬಿಗಳೆಲ್ಲ ಬಂದು ನೆಗದು ಬಿದ್ದೋಯ್ತಾರೆ. ಸೈನಿಕರೇ ಬೇಕಾಗಿಲ್ಲ ಯುದ್ಧ ಮಾಡಕ್ಕೆ, ಸೈನಿಕರೇ ಹಾಕ್ಬೇಕು. ಇಷ್ಟೆಲ್ಲ ಕೊಟ್ಟರು ಸಹ ಮೋದಿಯವರೇ ನೀವ್ ಯಾಕೆ ಇದು ಯುದ್ಧ ಮಾಡ್ತಾ ಇಲ್ಲ? ನಿಮ್ಗೆ ಒಂದೇ, ನಾವು ಅನ್ಕೊಂಡಿದ್ವಿ ಮೋದಿಯವ್ರಿಗೇನಪ್ಪ ಹೆಂಡತಿ ಇಲ್ಲ, ಮಕ್ಳಿಲ್ಲ, ಬಂಧು ಬಳಗ ಏನು ಬೇಕಾಗಿಲ್ಲ, ಅವ್ರು ಲಂಚ ಹೊಡೆಯಲ್ಲ, ಯಾರಿಗೂ ಎದುರಬೇಕಾಗಿಲ್ಲ, ಒಂದ್ ಕಡೆಯಿಂದ ಎಲ್ಲ ಬುಲ್ಡೋಜ್ ಹತ್ರ ಹೊಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು. ಎಲ್ಲ ಸರಿ, ಅದೆಲ್ಲ ಸರಿ. ಆದರೆ ಒಂದು ವೀಕ್ನೆಸ್ ಇದೆಯಲ್ಲ, ನೀವು ಮಾಡಿರುವ ಗೆಳೆತನ. ಸವಾಸದಿಂದ ಸನ್ಯಾಸಿ ಕಿಟ್ಟ ಅಂತಾರೆ ಗೊತ್ತಾ? ನೀವು ಸನ್ಯಾಸಿನೇ ಕಿಟ್ಟಿರೋದೆಲ್ಲಿ? ಸವಾಸದಿಂದ. ಸವಾಸ ಮಾಡೋದು ಯಾರನ್ನ? ಅದಾನಿ ಅಂಬಾನಿ ಇಂಥ ಗೆಳೆಯರಿದಾರಲ್ಲ ಇವ್ರದ್ದು. ಗುಜರಾತಲ್ಲಿ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಹಾಕಿರೋ ಬಂಡವಾಳ ಹಾಕಿರೋ ಬಿಸ್ನೆಸ್ಗಳಿದೆ. ನಿಮ್ಮ ಗೆಳೆಯರಿಗೆ ತೊಂದರೆ ಆಗಬಾರ್ದು. ಎಲ್ಲಿ ಪಾಕಿಸ್ತಾನ ಸಾಬಿಗಳು ತಂದ್ಬಿಟ್ಟು ಗುಜರಾತ್ ಅಹಮದಾಬಾದ್ಗೆ ಎಸ್ತು ಬಿಡ್ತಾರೋ ಬಾಂಬ್ ಅನ್ನೋ ಭಯ. ಆ ಕಾರಣಕ್ಕೆ ನೀವು ಯುದ್ಧ ಮಾಡ್ತಾ ಇಲ್ಲ, ನಿಜ ತಾನೆ? ಅದಕ್ಕಾಗಿ ಈ ನಮ್ಮ ಸನಾತನ ಮೋದಿ
ಬೇಕಾಗಿಲ್ಲ ರೀ. ಸನಾತನ ಮೋದಿಯವರು ಬೇಕಾಗಿಲ್ಲ. ಈ ಜಾಕ್ ಬರಬೇಕಾಗಿರೋದು ಇಡೀ ದೇಶ ನೀವು ಅಡ್ಡಡ್ಡ ಹುಡುಕಿ ಉದ್ದುದ್ದ ಹುಡುಕಿ, ರಾಹುಲ್ ಗಾಂಧಿ ನಡೆದ್ರಂತಲ್ಲ ಅಡ್ಡಡ್ಡ ಉದ್ದುದ್ದ, ನೀವು ಹೆಂಗೆ ಹುಡುಕಿರೋ ಒಂದೇ ಹೆಸರು ಬರೋದು, ಒಂದೇ ಹೆಸರು. ನಮ್ಮ ಯೋಗಿ ಆದಿತ್ಯನಾಥ, ಸಣ್ಣ ಪುಟ್ಟ ಯೋಗಿ ಅಲ್ಲ, ಭೈರವನ ಪ್ರತಿರೂಪ ಇವರು. ನಾಥ ಪಂಥದ ಶಿಖರ ಇವರು, ಭೈರವನ ಪ್ರತಿರೂಪ. ಕಾಲ ಭೈರವ ಗೊತ್ತಲ್ಲ, ಕಾಲ ಭೈರವ ಅಂದ್ರೆ ಬಿಟ್ಟು ಪ್ರಳಯಾಂತಕ ಭೈರವ ಅಂತಾರಲ್ಲ, ಯಾಕಂದ್ರೆ ಆ ದಕ್ಷ ಬ್ರಹ್ಮನ ತನ್ನ ಕಡಿದು ಬಿಸಾಕ್ತಂತ ಭೈರವ ಅಂತ ಹಿನ್ನೆಲೆ ಇರುವ ನಾಥ ಪಂಥದ ಯೋಗಿ ಅಂತ ಒಂದು ಕೊಯ್ನೂರು ವಜ್ರ ಅಂತ ಒಂದು ಹಿಂದೂ ಹೃದಯ ಸಾಮ್ರಾಟನ ನಾವು ಇವತ್ತು ಇಟ್ಕೊಂಡು ಅವ್ರು ವೇಸ್ಟ್ ಮಾಡ್ತಾ ಇಲ್ವ ನಾವು. ಈ ಮೋದಿಯವ್ರನ್ನ ಆಲ್ರೆಡಿ ಗೊತ್ತಿ, ಇವರೆಲ್ಲ ಮುದಿಯಾಗೋಗ್ಬಿಟ್ಟಿದ್ದಾರೆ. ಇವ್ರಿಗೆ ಸುಮ್ಮನೆ ಮೇಕಪ್ ಮಾಡ್ಕೊಂಡು ತಲೆ ಕೂದಲಿ ಬಣ್ಣ ಹೊಡ್ಕೊಂಡು ಅಲ್ವಾ, ಸುಮ್ಮನೆ ಊರಿಗೆ ಬಿಟ್ಕೊಂಡು ಹುಲಿ ಅನ್ಕೊಂಡಿದ್ರೆ ಇಲ್ಲ, ಇದು ಇಲಿ. ಈಗ ಬೇಕಾಗಿರೋದು ನಮ್ಗೆ ನಮ್ಮ ಆದಿತ್ಯನಾಥ, ಯೋಗಿ ಆದಿತ್ಯನಾಥ ಅವ್ರು ಬರ್ಬೇಕು ಇವಾಗ. ಈಗ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ಬಿಟ್ಟಿದ್ದಾರೆ ಮೊನ್ನೆ ಎಲ್ಲ ನೆನ್ನೆ ಪ್ರೆಸ್ ಮೀಟಲ್ಲಿ ಹೇಳ್ಬಿಟ್ಟಿದ್ದಾರೆ, ಇನ್ನೊಂದು 4 ದಿವಸ ಕಾಯನ, ಪಾಕಿಸ್ತಾನ ಯುದ್ಧ ಮಾಡಿಲ್ಲ ಹೊಡೆದಿಲ್ಲ ಅಂದ್ರೆ ಮೋದಿ ಅವ್ರನ್ನ ನಪುಂಸಕ ಅಂತ ಅನ್ಬೇಕಾಗತ್ತೆ ಅಂತ. ನನ್ನ ಮಾತಲ್ಲ, ಇದೇ ಬಿಜೆಪಿಯಿಂದ ರಾಜ್ಯಸಭಾ ಸಂಸದರಾಗಿದ್ದಂತ ಸುಬ್ರಹ್ಮಣ್ಯ ಸ್ವಾಮಿ ಅವ್ರು ಹೇಳ್ತಾ ಇರೋದು ಮೋದಿ ಅವ್ರನ್ನ ನಪುಂಸಕ ಅಂತ ಅನ್ಬೇಕಾಗತ್ತೆ ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿ ಹೇಳ್ತಾ ಇರೋದು. ಅಷ್ಟೇ ಅಲ್ಲ, 24ರ ಲೋಕಸಭಾ ಚುನಾವಣೆಯಲ್ಲೂ ಸಹ ಪ್ರಚಾರದಲ್ಲಿ ಇದೇ ಆದಿತ್ಯನಾಥ್ ಅವ್ರ ಕಡೆ ಹೇಳ್ತಾರೆ, 3ನೇ ಬಾರಿ ಮೋದಿ ಅವ್ರನ್ನ ಅಧಿಕಾರಕ್ಕೆ ತಂದ್ರೆ 6 ತಿಂಗಳಲ್ಲಿ ಪಾಕಿಸ್ತಾನ ಓಡಕ್ ಬಿಸಾಕ್ತಾರೆ. ಈ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಇದೆಯಲ್ಲ, POK ಅಂತ ಕರಿತೀವಲ್ಲ, ಅದನ್ನ ನಾವು ವಶಪಡಿಸ್ಕೋತಾರೆ ಅಂತ ಹೇಳ್ತಾ ಇದ್ರು. ಇವ್ರು ಹೇಳೋದು. ಬಟ್ ನಮ್ಮೆಲ್ಲರ ಮನಸ್ಸು ಇದ್ದಿದ್ದು 2014ರಲ್ಲಿ ಇತ್ತು, ಆವಾಗಲೇ ಈ ಕೆಲಸ ಮಾಡ್ತಾರೆ ಅಂತ. ಎಲ್ರು ಗೊತ್ತಲ್ಲ, ಮೀಡಿಯಾಗಳೆಲ್ಲ ಬರೆದ್ಬಿಟ್ರು ಪಾಕಿಸ್ತಾನ ಗಡಗಡ ಎಷ್ಟು ದಿವಸ ಪಾಕಿಸ್ತಾನದ ಆಯಸ್ಸು ಮುಗಿದೋಯ್ತು ಅಂತ ಹೇಳ್ಬಿಟ್ಟು. ಆದ್ರೆ 11 ವರ್ಷ ಆದ್ರೂ ಸಹ ನೀವು ಮಾಡಿಲ್ಲ. ಕಾರಣ, ನೀವು ಸಹವಾಸದಿಂದ ಸನ್ಯಾಸಿ ಕೆಟ್ಟ, ನೀವು ಮಾಡಿರೋ ಸಹವಾಸ ಹಿಂಗಾಗಿದೆ. ಇಡೀ ನಮ್ಮ ಎಲ್ಲರೂ ಸಹ ತುಂಬಾ ಬೇಸರ ಆಗೋಗ್ಬಿಟ್ಟಿದೆ, ತುಂಬಾ ಬೇಜಾರಾಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಈ ಸನಾತನಿ ವಯಸ್ಸಾಗಿರುವ 250 ವರ್ಷದ ಮೋದಿಯವ್ರನ್ನ ಸೈಡ್ಗಿಡಿ. ನಮ್ಮ ಹಿಂದೂ ಹೃದಯ ಸಾಮ್ರಾಟ ಕೊಯ್ನೂರು ವಜ್ರಕ್ಕಿಂತ ಜಾಸ್ತಿ ಅವರು ಯೋಗಿ ಆದಿತ್ಯನಾಥ್ ಅವರ, ನಾಥ ಪಂಥದ ಯೋಗಿ ಆದಿತ್ಯನಾಥ್ ಅವ್ರನ್ನು ಬರಬೇಕು ಇಮ್ಮಿಡಿಯೇಟ್ ಆಗಿ. ಯಾಕೆ ಅಂದ್ರೆ ಅವ್ರು ಪ್ರೂವ್ ಮಾಡಿದ್ದಾರೆ ಅವ್ರ ತಾಕತ್ತೇನು, ಅವ್ರ ಕೆಪಾಸಿಟಿ ಏನು ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಿದ್ದಾರೆ. ಅವರೇ ನಿಮ್ಮಂಗೆ ದಿವ್ಸಕ್ಕೆ 4 ಸಲ ಬಟ್ಟೆ ಚೇಂಜ್ ಮಾಡ್ಬೇಕಾಗಿಲ್ಲ, ಆ ಬಟ್ಟೆಗಳು 10 ಲಕ್ಷ ಆಗ್ಬೇಕಾಗಿಲ್ಲ. ಅದ್ನ್ಯಾರು ಈ ಪ್ರಗತಿ ಪರ ಅವರು ಇವರೆಲ್ಲ ಟೀಕೆ ಮಾಡ್ಬೇಕಾಗಿಲ್ಲ. ಏನೋ 1,000 ರೂಪಾಯಿ ಒಂದು ಜುಬ್ಬ ಬಂದ್ಬಿಡುತ್ತೆ ಅವ್ರಿಗೆ. ನಿಮ್ಮಂಗೆ ಸ್ನೇಹಿತರ ಆ ಥರ ಬಳಗ ಇಲ್ಲ ಅವ್ರಿಗೆ. ಒಂದೇ ಉದ್ದೇಶ ಅವ್ರಿಗೆ, ನಾವು ಇದು ಅಖಂಡ ಭಾರತ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಸಾಧ್ಯ ಆಗೋದು ಆದಿತ್ಯನಾಥ್ಗೆ ಮಾತ್ರ. ನಾವು ಇವ್ರಿಗೆ ಕೊಡಬೇಕು. ಪ್ರೂವ್ ಮಾಡಿದಾರೆ ನೋಡಿ. 40 ಕೋಟಿ ಜನ ತಂದು ಮುಳುಗ್ಸೋ ತಮಾಷೆ ಮಾತೇನ್ರಿ ಇಡೀ ಜಗತ್ತಲ್ಲಿ. ಇದುವರೆಗೂ ಜಗತ್ತಿನ ಇತಿಹಾಸದಲ್ಲೇ ಇಲ್ಲ ಒಂದು ರಾಜ್ಯದ ಮುಖ್ಯಮಂತ್ರಿ 40 ಕೋಟಿ ಜನ, ಜಗತ್ತಿನ ಬೇರೆ ಬೇರೆ ಯಾವುದೇ ಧರ್ಮದವರು, ಅವರು ಇವರು, ಸೆಲೆಬ್ರಿಟಿಗಳು, ಸಿನಿಮಾದವರು, ರಾಜಕಾರಣಿಗಳು ಎಲ್ಲರನ್ನೂ ಕರ್ಕೊಬಂದು ಗಂಗಾ ನದಿಯಲ್ಲಿ ಮೊನ್ನೆ ಆಯ್ತಲ್ಲ ಕುಂಭಮೇಳ, ಮುಳುಗ್ಸಿರು ತಮಾಷೆ ಮತ್ತು ಗಾಂಚಲಿ ಮಾಡೋ ತುರ್ಕುರ್ನೆಲ್ಲ ಒಂದ್ ಕಡೆಯಿಂದ ಬುಲ್ಡೋಜರ್ ಹಚ್ಚಿದ್ರು ಉಸಿರು ಬಿಡಂಗಿಲ್ಲ. ಅದ್ಯಾವುದೋ ಅಂಗಡಿಗಳಿಗೆ ಹೋಗ್ಬಿಟ್ರು ಸಂಸ್ಕೃತ ಶ್ಲೋಕ ಹೇಳ್ಬೇಕು, ಅವರು ಉಸಿರು ಬಿಡಂಗಿಲ್ಲ. ಇಷ್ಟೆಲ್ಲ ಪ್ರೂವ್ ಮಾಡಿದ ಮೇಲೂ ಇನ್ನೇನು ಬೇಕು? ಇಂಥ ಒಂದು ಡೈಮಂಡ್ ನಾವು ಕೈಲಿ ಇಟ್ಕೊಂಡು, ಅದನ್ನ ನಮ್ಮ ಹಳ್ಳಿ ಕಡೆ ಹೇಳ್ತಾರಲ್ಲ, ಹಂಗೆ ಬೆಣ್ಣೆ ಇಟ್ಕೊಂಡು ಊರೆಲ್ಲ ತಿರುಗಿದ್ರು ಅಂತ ಹೇಳ್ಬಿಟ್ಟು, ಹಂಗಾಗ್ಬೇಕಾ? ಬೇಕಾಗಿಲ್ಲ. ಮತ್ತೆ ಅವ್ರಿಗೆ ಗೊತ್ತು, ಅವರೇ ಯೋಗಿ ಆಗಿರೋದ್ರಿಂದ ಈ ನಮ್ಮ ಗಡಿ ಭಾಗದಲ್ಲಿ ಆರಾಮಾಗಿ ನಮ್ಮ ಪಾಪ ಉಡುಪಿಯ ಮಾಧವ ಸಮಿತಿ ಅಂದ್ರೆ ಹೇಳ್ಕೊಟ್ರೆ ದಂಡಿಗಟ್ಟಲೆ ಕಳಿಸ್ತಾರೆ. ಎಲ್ಲ ಹೋಮ ಕುತ್ಕೊಂಡ್ರು ಸಾಕು, ಅವ್ರ ಮಂತ್ರಗಳು ಹೇಳ್ತಾ ಇರಬೇಕು, ರಫೇಲ್ ನುಗ್ತಾ ಇರಬೇಕು. ಹೆಂಗಿದ್ರು ರಫೇಲ್ಗೆ ಅಡೆತಡೆ ಇಲ್ಲ. ಡಿಮ್ಯಾಂಡ್ ಕಟ್ಟಿದೀವಿ, ಮೆಣಸಿಕಾಯಿ ಕಟ್ಟಿದೀವಿ, ತೊಂದರೆ. ಮೆಣಸಿಕಾಯಿ ಗೊತ್ತಲ್ಲ, ಒಣಗಿರೋ ಮೆಣಸಿಕಾಯಿ ಬೆಂಕಿಗೆ ಹಾಕ್ಬಿಟ್ರೆ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು, ಇದು ಹಸಿ ಮೆಣಸಿಕಾಯಿ ಕಟ್ಟಿದ್ವಿ, ಖಾರ ಜಾಸ್ತಿ ಇರುತ್ತೆ. ಮತ್ತೆ ಇವ್ರ ಜೊತೆಗೆ ಮಂತ್ರಗಳು ಹೇಳ್ತಾ ಇದ್ರೆ ಇಡೀ ಸಾಬಿಗಳು ಪಾಕಿಸ್ತಾನ ಅನ್ನೋದೇ ಇವ್ರು ಕೂಡುದು. ಅದು 3 ಭಾಗ 5 ಭಾಗ ಚಿಂದಿ ಬಿಡಾಯಿಸ್ಬಿಡ್ಬೇಕು ಅದನ್ನ. ಅದ್ರಲ್ಲಿ ಒಂದು ಭಾಗ ನಮ್ದು, ಯಾವುದು POK ಇದೆಯಲ್ಲ ಅದು. ನೀವು ಅನ್ಕೋಬಹುದು ಚೈನಾ ಸುಮ್ಮನೆ ಇರುತ್ತಾ, ಚೈನಾದ್ರು ಬಿಡ್ತಾರಾ, ಅವ್ರ ಸಪೋರ್ಟಿಗೆ ಬರಲ್ವಾ? ಇವತ್ತು ಇಡೀ ಜಗತ್ತಿಗೆ ಅಮೆರಿಕ ಏನಾದರೂ ಫೈಟ್ ಕೊಡೋ ಅಂಥದ್ದಿದ್ರೆ ಚೈನಾ ಮಾತ್ರ ಅಂತ ಪುಟ್ಕೋಸಿ ಚೈನಾ ಅದ್ರ ಮುಂದೆ. ಅದನ್ನು 3 ಭಾಗ ಮಾಡಾಕ್ತಾರೆ. ಇದೇ ನಮ್ಮ ಯೋಗಿಯವರು 3 ಭಾಗ ಮಾಡಿ ಬಿಸಾಕ್ತಾರೆ. ತೈವಾನ್ 1 ಭಾಗ, ಈ ಟಿಬೆಟ್ 1 ಭಾಗ, ಚೈನಾ 1 ಭಾಗ. ಅವ್ರಿಗೂ ಎದ್ಕೊಂಡ್ಬಿಡ್ತಾರೆ ಈ ಮೋದಿ ಇರೋದಕ್ಕೋಸ್ಕರ. ಮೊನ್ನೆ ಏನು ಆಗ್ತಾ ಇದರಲ್ಲಿ ಕಾಶ್ಮೀರದಲ್ಲಿ ಅದು ಆಗ್ಬೇಕಾದ್ರೆ ಶ್ರೀನಗರದಲ್ಲಿ ಆಗ್ಬೇಕಾಯ್ತು. ಅಲ್ಲಿ ಮೋದಿಯವರು ಹೋಗ್ಬೇಕಾಯ್ತು, ಅವತ್ತು ಹೋಗ್ತಾ ಇದ್ರು. ಶ್ರೀನಗರದಲ್ಲಿ ಆಗ್ತಾ ಇತ್ತದು. ಇಂಟೆಲಿಜೆನ್ಸ್ ರಿಪೋರ್ಟ್ ಬಂತು, ಮೋದಿಯವ್ರಿಗೆ ಗೊತ್ತಿತ್ತು, ಅದಕ್ಕೆ ಅವತ್ತು ಹೋಗ್ಲಿಲ್ಲ, ತಪ್ಪಿಸ್ಕೊಂಡ್ರು. ಆದ್ರೆ ನೋಡಿ ಇಲ್ಲಿ ಅಮಾಯಕರು ಸತ್ತು. ಯಾಕೆ ಇದೇ ಮೊದಲ 2014ರಿಂದ ಎಷ್ಟು ಸಲ ಆಗಿದೆ? ಉರಿ ಮೇಲೆ ಆಯ್ತು,
ಅಥವಾ ಪುಲ್ವಾಮಾ ಆಯಿತು, ತುಂಬ ಆಯ್ತಲ್ಲ, ಇದೆಲ್ಲ ಆಗಿದ್ದು ಅವ್ರಿಗೆ ಚೆನ್ನಾಗಿ ಗೊತ್ತು. ಇವರೆಲ್ಲ ಭಾರತದ ಹಿಂದೂಗಳು ನಂಬ್ಕೊಂಬಿಟ್ಟಾರೆ ಮೋದಿ ವೀರಾದಿ ವೀರ, ದೊಡ್ಡ ಹುಲಿ ಅನ್ಕಂಡ. ಇಲ್ಲ, ಪಾಕಿಸ್ತಾನ ಚೆನ್ನಾಗಿ ಗೊತ್ತಿದ್ದು ಇದು ಹಿಲಿ ಅಂತ ಯಾರೋ ಜ್ಯೋತಿಷ್ಯಗಳು ಚೆನ್ನಾಗಿ ಹೇಳಿದ್ದಾರೆ ಅವ್ರಿಗೆ. ಅದಕ್ಕೋಸ್ಕರ ಅವರು ಪದೇ ಪದೇ ಬಂದು ಕೆಣಕ್ತಾವ್ರೆ ಅವಕಾಶ ಕೊಡ್ತಾವ್ರೆ. ಈ ಕೆಣಕ್ಲಿ ನೋಡೋಣ, ಇವ್ರ ತಾಕತ್ತಿದ್ರೆ ನಮ್ಮ ಬುಲ್ಡೋಜರ್ ಬಾಬು ಅವ್ರನ್ನ ಎದುರಿಸ್ಲಿ ನೋಡೋಣ. ಚೈನಾಕ್ಕೂ ಆಗಲ್ಲ, ಯಾವ ಬಾಂಗ್ಲಾದೇಶರಿಗೂ ಆಗಲ್ಲ, ಯಾವನಿಗೂ ಆಗಲ್ಲ. ಎಲ್ಲರೂ ಚಿಂದಿ ಉಡಾಯಿಸ್ಬಿಡ್ತಾರೆ ಒಂದ್ ಕಡೆಯಿಂದ. ಹಂಗಾಗಿ ಎತ್ಕೊಂಡ್ಬಂದು ಅದನ್ನ 3 ಭಾಗ ಮಾಡಾಕ್ತಾರೆ, ಇನ್ನು 5 ಭಾಗ ಮಾಡಾಕ್ತಾರೆ. ಹಿಂಗೆ ಬದ್ಧವೈರಿಗಳ ದೇಶ. ಎರಡು ದೇಶಕ್ಕೂ ಆಗಲ್ಲ, ಬದ್ಧವೈರಿಗಳು. ಬಹುಶಃ ಅದನ್ನ ಮೋದಿ ಅಂತ ಒಬ್ಬ ರಾಜ ಇದ್ದ, ಒಂದ್ ಕಡೆ ಚಕ್ರವರ್ತಿ ಇದ್ದ ಅನ್ಸುತ್ತೆ. ಆವಾಗ ಹೆಂಗೆ ಅಂದ್ರೆ, ಇಲ್ಲಿ ಮಜಾ ಏನಪ್ಪಾ ಅಂದ್ರೆ, ಆ 2 ಬದ್ಧವೈರಿಗಳ ದೇಶದ ಸೈನ್ಯಾಧಿಪತಿಗಳಿಂದ ಇವ್ರಿಗೆ ನಂಟಿತ್ತು, ಇವ್ರಿಗೆ ಗೆಳತನ ಇತ್ತು, ವ್ಯವಹಾರಗಳಿತ್ತು, ಏನೇನೋ ಇತ್ತು, ಕುಚುಕು ಫ್ರೆಂಡ್ಗಳು ಇವರು. ಅದಕ್ಕೋಸ್ಕರ ಏನ್ ಮಾಡ್ಬಿಟ್ರು, ನಾವು ಯಾವುದೋ ಒಂದು ಕೆಲಸಕ್ಕೆ ಬಾರದೋ ಒಂದು ಪ್ರದೇಶವನ್ನ ಹುಡುಕ್ತೀವಿ, 2 ಕಡೆ, ನಿಮ್ಮ ದೇಶದಲ್ಲಿ ನೀನು ಹುಡುಕು, ನಮ್ಮ ದೇಶದಲ್ಲಿ ನಾನು ಹುಡುಕ್ತೀನಿ, ಅಲ್ಲಿ ಸೈನಿಕರ ತರ ಗೊಂಬೆ ಗಿಂಬೆ ಎಲ್ಲ ವ್ಯವಸ್ಥೆ ಮಾಡ್ಬಿಡ್ತೀವಿ, ಅಲ್ಲಿ ಬಂದು ಯುದ್ಧ ಮಾಡ್ಬಿಟ್ರತೆಗೆ ಮಾಡಿದಂತ ಅನ್ಸುತ್ತೆ ಅಂತ. ಈ ಕಾಲಕ್ಕೆ ನಾವು ಅನ್ವಯಿಸೋದರದ್ನ, ಒಂದು ಕೆಲಸಕ್ಕೆ ಬಾರದಿರೋ ಒಂದು ಪ್ರದೇಶ, ಅಲ್ಲಿ ಟೆಂಟ್ ಹಾಕೋದು, ಜನಗಳ ವಾಸ ಮಾಡ್ತಾವ್ರೆ, ಅಲ್ಲಿ ಟೆರರಿಸ್ಟ್ಗಳಿದ್ದಾರೆ, ಇಲ್ಲೇನ ಗುಂಪು ಕಟ್ತಾವ್ರೆ, ಈ ಥರ ಎಲ್ಲ ಒಂಥರ ಮಾಡ್ಬಿಟ್ರು. ಡ್ರೋನಲ್ಲೆಲ್ಲ ಫೋಟೋ ಗಿಟ ಹೊಡೆದು ತೋರಿಸ್ಬಿಟ್ಟು ಸುಮ್ಮನೆ ಖಾಲಿ ಜಾಗಕ್ಕೆ ಹೋಗಿ ಬಾಂಬ್ ಹಾಕ್ಬಂದ್ಬಿಡೋದು. ಅದು ಮೋದಿ ಅಂತ ರಾಜ ಇದ್ನಲ್ಲ, ಯಾವುದೋ ಪುರಾಣದಲ್ಲಿ ಇದ್ನಲ್ಲ, ಅಲ್ಲಾಗ್ಬೋದು. ಆದರೆ ನಮ್ಮ ಬುಲ್ಡೋಜರ್ ಬಾಬಾ ಇದಾರಲ್ಲ, ಇವರು ತ್ರಿಕಾಲ ಜ್ಞಾನಿಗಳು. ಇವರ ಮತ್ತೆ ನಮ್ಮ ಹೋಮ ಹವನ ಮಾಡೋದ್ರಿಂದ ಇದೆಲ್ಲ ಒಂದು ದಿವ್ಯ ದೃಷ್ಟಿ ಅಂತಾರಲ್ಲ, ಅದೆಲ್ಲ ಗೊತ್ತಾಗುತ್ತೆ. ಈ ಬುಲ್ಡೋಜರ್ ಬಾಬನ ಹತ್ರ ಇದೆಲ್ಲ ನಡೆಯಲ್ಲ. ಈಗ ಸನಾತನಿ ಮೋದಿಯವ್ರು ಹೋಗ್ಬೇಕು, ಅಲ್ಲಿ ತಂದು ನಮ್ಮ ಆದಿತ್ಯನಾಥ, ಭೈರವನ ಪ್ರತಿರೂಪವಾದ ನಾಥ ಪಂಥದ ಆದಿತ್ಯನಾಥ್ ಅವರು ಬಂದು ಕುತ್ಕೋಬೇಕು. ನಾವೆಲ್ಲರೂ ಸಹ ಅದಕ್ಕೋಸ್ಕರನೇ ಕಾಯ್ತಾ ಇದೀವಿ. ಅದು ಅತಿ ಶೀಘ್ರದಲ್ಲಿ ಆಗ್ಬೇಕು ಅಂತ ಮಾತು ಮುಗಿಸ್ತೀನಿ. ನಮಸ್ಕಾರ.